ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಲಿಮಿಟ್ಸು ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಪ್ರಾಬ್ಲಮ್ಗಳಿಗೆ ನೀವು 20 ಸೆಕೆಂಡಿಗಿಂತ ಹೆಚ್ಚಿನ ಸಮಯವನ್ನು ಸ್ಪೆಂಡ್ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ಈ ಮ್ಯಾಟ್ರಿಸಿಸ್ ಡಿಟರ್ಮಿನೆಂಟ್ಸು, 3 ಡೈಮೆನ್ಷನಲ್ ಜಾಮಿಟ್ರಿ, ಈ ಚಾಪ್ಟ್ರಿಗೆ ಸಂಬಂಧಿಸಿದ ಪ್ರಶ್ನೆಗಳು ಜಾಸ್ತಿ ಸಮಯ ತಗೊಳುತ್ತೆ. ಆ್ಯಕ್ಚುಲಿ ಮ್ಯಾಟ್ರಿಸಿಸ್ ಡಿಟರ್ಮಿನೆಂಟ್ಸು, 3 ಡೈಮೆನ್ಷನಲ್ ಜಾಮಿಟ್ರಿ, ಪ್ರಾಬಬಿಲಿಟಿ ಇವೆಲ್ಲ ಏನಂತ ಹೇಳಿದ್ರೆ ಆ್ಯಕ್ಚುಲಿ ಈಸಿ ಚಾಪ್ಟರ್ಸು ಥಿಯರಿಗೆ ಬಂದಾಗ. ಬಟ್ CET JEEಗೆ ಬಂದಾಗ ದಟ್ ಕನ್ಸ್ಯೂಮ್ಸ್ ಲಾಟ್ ಆಫ್ ಟೈಮ್. ಕಡಿಮೆ ಸಮಯವನ್ನು ತಗೊಳ್ಬೇಕಾಗಿರೋ ಟಾಪಿಕ್ಸು ಡಿಫ್ರೆನ್ಷಿಯೇಷನ್ನು, ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ನು, ಸೀಕ್ವೆನ್ಸಸ್ ಸೀರೀಸು, ಬೈನಾಮಿಯಲ್ ಥಿಯರಮ್ ಇದು. ಎನಿವೆ ಒಂದೊಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡುವಾಗಲೂ ನಾನು ನಿಮಗೆ ಒಂದು ಹೊಸ ಶಾರ್ಟ್ಕಟ್ಸನ್ನು ಹೇಳ್ಕೊಂಡು ಹೋಗ್ತೀನಿ. ಕಮಿಂಗ್ ಟು ದ ಡಿಸ್ಕಷನ್ ಆಫ್ ದಿ ಪ್ರಾಬ್ಲಮ್ಸ್. ಕಂಟಿನ್ಯೂಟಿ ಅಂದರೆ ಏನು ಅಂತ ನಿಮಗೆ ಖಂಡಿತ ಗೊತ್ತಿರಲೇಬೇಕು. ಈಗಾಗಲೇ ಸೆಕೆಂಡ್ PUC ಪರೀಕ್ಷೆಯನ್ನು ಬರೆದಿದ್ದೀರಿ. ಲೆಫ್ಟ್ ಹ್ಯಾಂಡೆಡ್ ಲಿಮಿಟು, ರೈಟ್ ಹ್ಯಾಂಡೆಡ್ ಲಿಮಿಟು, ಎಕ್ಸಿಸ್ಟೆನ್ಸ್ ಆಫ್ ದಿ ಲಿಮಿಟ್ ನಿಮ್ಗೆ ಗೊತ್ತಿರಬೇಕು. ಲಿಮಿಟ್ ಎಕ್ಸ್ಟೆಂಡ್ಸ್ ಟು a minus f of x is equal to limit extends to a plus f of x, that is equal to f of a. This is the basic definition of continuity of a function at x is equal to a. ಈ ಒಂದು ಕಾನ್ಸೆಪ್ಟನ್ನು ಸಂಬಂಧಿಸಿದ ಒಂದು ಸರಳವಾಗಿರೋ ಪ್ರಶ್ನೆ ನಿಮ್ಮ CET ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ಹೀಗಿದೆ ನೋಡಿ. ಇಫ್ f of x is equal to x plus lambda if x less than 3, 4 if x is equal to 3, 3x minus 5 when x is greater than 3 is continuous at x is equal to 3, then lambda is ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇಫ್ ಇಟ್ ಈಸ್ ಕಂಟಿನ್ಯೂಯಸ್ f of 3 minus, f of 3 minus ಅಂದರೆ ಏನು? ಇಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ f of 3 minus. f of 3 minus must be equal to f of 3. Do you agree with me? f of 3 minus ಅಂದರೆ ಏನು? Put x is equal to 3 here. 3 plus lambda is equal to f of 3 ಅಂದರೆ ಏನು? 4. 3ಕ್ಕೆ ಏನನ್ನು ಸೇರಿಸಿದ್ರೆ 4 ಆಗುತ್ತೆ? 1ಅನ್ನು ಸೇರಿಸಿದ್ರೆ. ಆದ್ದರಿಂದ ಆಪ್ಷನ್ ಡಿ ಇಸ್ ಕರೆಕ್ಟ್. ಬಹುಶಃ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇಲ್ಲಿ ಎರಡನೇ ಪಾರ್ಟ್ ಇದೆ, ಅದನ್ನು ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ಅದರ ಅವಶ್ಯಕತೆಯೇ ಇಲ್ಲ. ಬೇಸಿಕ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಅರ್ಥ ಆಗಿದ್ದರೆ ಬರ್ಕೊಳ್ಳಿ, ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು. ದಟ್ ಈಸ್ ಎಲ್ ಹಾಸ್ಪಿಟಲ್ಸ್ ರೂಲ್. ಏನು ಎಲ್ ಹಾಸ್ಪಿಟಲ್ಸ್ ರೂಲ್ ಅಂದರೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ f of x by g of x. If this is of the form 0 by 0 or infinity by infinity, then we can write the same thing as limit extends to a f dash of x by g dash of x ಅಥವಾ f dash of a by g dash of a. ಅದು 0 by 0 ಫಾರ್ಮ್ ಅಥವಾ ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮ್ ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ಸ್ಟೇಜ್ ಏನಪ್ಪ ಅಂದರೆ ಎಫ್ ಡಬಲ್ ಡ್ಯಾಶ್ ಆಫ್ ಎ ಡಿವೈಡೆಡ್ ಬೈ ಜಿ ಡಬಲ್ ಡ್ಯಾಶ್ ಆಫ್ ಎ. ಇದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲದಿದ್ದರೆ ಈ ಪ್ರಾಬ್ಲಮ್ ಮಾಡುವಾಗ ಕಲ್ತ್ಕೊಳ್ಳಿ. ಬಹಳ ಸರಳವಾಗಿರೋ ಒಂದು ಶಾರ್ಟ್ಕಟ್. ಆಮೇಲೆ ಅಫ್ಕೋರ್ಸ್ ಕಂಟಿನ್ಯೂಟಿ ಬಗ್ಗೆ ನಿಮ್ಗಾಗಲೇ ಗೊತ್ತಿದೆ. ಎಫ್ ಆಫ್ ಎ ಮೈನಸ್ ಮಸ್ಟ್ ಬಿ ಈಕ್ವಲ್ ಟು ಎಫ್ ಆಫ್ ಎ ಪ್ಲಸ್ ದಟ್ ಶುಡ್ ಬಿ ಈಕ್ವಲ್ ಟು ಎಫ್ ಆಫ್ ಎ. ಸೊ ಲುಕ್ ಅಟ್ ದಿ ಕ್ವಶನ್ ನೌ. ಇಫ್ ಎಫ್ ಆಫ್ ಎಕ್ಸ್ ಇಸ್ ರೂಟ್ ಆಫ್ 1 plus kx minus root of 1 minus kx divided by x, when kx lies between minus 1 and 0, and 2x square plus 3x minus 2 when x lies between 0 and 1 is continuous at x is equal to 0, then k is ಅಂತ ಕೇಳಿದ್ದಾರೆ ಕ್ವಶನ್. ಅಂದರೆ ಎಫ್ ಆಫ್ ಇದು 0 ಮೈನಸ್, ಇದು ಎಫ್ ಆಫ್ 0 ಪ್ಲಸ್. ಎಫ್ ಆಫ್ 0 ಪ್ಲಸ್ ಏನು ಹೇಳಿ ನೋಡೋಣ. ತುಂಬ ಸಿಂಪಲ್ ಇದು. ಎಫ್ ಆಫ್ 0 ಪ್ಲಸ್ ಏನು? ಇಲ್ಲಿ x is equal to 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು. 2 into 0 plus 3 into 0 minus 2 ಅಂದರೆ minus 2. ಹೌದಲ್ವಾ? ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 minus 1 by 0, 0 by 0 ಫಾರ್ಮ್ ಆಯಿತು. ಡಿಫ್ರೆನ್ಷಿಯೇಟ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಇಂಡಿವಿಜುವಲಿ. ನ್ಯೂಮರೇಟರ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ ನೋಡಿ. 1 over ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ರೂಟ್ ಆಫ್ 1 plus kx. ಹೌದಲ್ವಾ? 1 plus 2 times kx ಅಂದರೆ ರೂಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 by 2 ರೂಟ್ ಎಕ್ಸ್. ಆ್ಯಂಡ್ ಡಿಫ್ರೆನ್ಷಿಯೇಷನ್ ಆಫ್ 1 plus kx ಏನಾಗುತ್ತೆ? ಕೆ. ಹೌದಲ್ವಾ? ಮೈನಸ್ ಏನು? ಡಿಫ್ರೆನ್ಷಿಯೇಟ್ ದಿಸ್ ಏನಾಗುತ್ತೆ ನೋಡಿ. 1 over root of 1 minus kx. 1 by 2 into root of 1 minus kx. What is differentiation of 1 minus kx? Differentiation of 1 minus kx is
0 ಮೈನಸ್ ಕೆ ಇಂಟು 1 ಅಂದರೆ -2 ಹೌದಾನೆ, ಮೈನಸ್ ಕೆ. ಅರ್ಥ ಆಗ್ತಾ ಇದೆಯಾ? ಮೈನಸ್ ಕೆ. ಇವಾಗ ಇಲ್ಲಿಗೆ 0 ಸಬ್ಸ್ಟ್ಯೂಟ್ ಮಾಡಿ, ಏನಾಯಿತು? ಕೆ ಬೈ 2, 1 ಪ್ಲಸ್ 0 ಅಂದರೆ 1 ಹೌದಲ್ವಾ? ಇದು ಕೆ ಬೈ 2 ಆಯಿತು. ದಿಸ್ ಈಸ್ ಕೆ ಬೈ 2. ಮೈನಸ್ ಇಂಟು ಮೈನಸ್ ಪ್ಲಸ್, ಈ ಮೈನಸ್ ತೆಗೆದ್ಬಿಟ್ಟು ಪ್ಲಸ್ ಮಾಡಿಬಿಡ್ತೀನಿ. ಕೆ ಬೈ 2 ಇಂಟು 1 ಮೈನಸ್ 0, ದಿಸ್ ಈಸ್ ಆಲ್ಸೋ 1. ದಿಸ್ ಈಸ್ ಫಸ್ಟ್ ಪಾರ್ಟ್ ಈಸ್ ಕೆ ಬೈ 2, ಸೆಕೆಂಡ್ ಪಾರ್ಟ್ ಈಸ್ ಆಲ್ಸೋ ಕೆ ಬೈ 2. ಕೆ ಬೈ 2 ಪ್ಲಸ್ ಕೆ ಬೈ 2 ಇಸ್ ಈಕ್ವಲ್ ಟು ಕೆ. ಹೌದಾ? ಕೆ ಈಸ್ ಈಕ್ವಲ್ ಟು ಏನು? ದಿಸ್ ಈಸ್ ಆ್ಯಕ್ಚುಲಿ ಎಫ್ ಆಫ್ 0 ಮೈನಸ್. ಎಫ್ ಆಫ್ 0 ಮೈನಸ್ ಈಸ್ ಕೆ. ಆ್ಯಂಡ್ ವಾಟ್ ಈಸ್ ಎಫ್ ಆಫ್ 0? ಎಫ್ ಆಫ್ 0 ಈಸ್ -2. ಕೆ ಈಸ್ ಈಕ್ವಲ್ ಟು -2. ಆದ್ದರಿಂದ ಆಪ್ಷನ್ ಸಿ ಕರೆಕ್ಟ್ ಅಲ್ವಾ? ನೋಡಿ ಎಷ್ಟು ಸಿಂಪಲ್ ಆಗಿದೆ. ಕಾನ್ಸೆಪ್ಟು ಪ್ರಾಬ್ಲಮ್ಮು ಎರಡನ್ನೂ ಬಹಳ ಸರಳವಾಗಿ ಸಾಲ್ವ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಪ್ರಾಬ್ಲಮ್ಮನ್ನು ಸರಳವಾಗಿ ಸಾಲ್ವ್ ಮಾಡಬೇಕು. ಅರ್ಥ ಆಗಿದ್ದರೆ ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಈ ಪ್ರಾಬ್ಲಮನ್ನು ನೀವು ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಬಗ್ಗೆ ಗಮನ ಹರಿಸೋಣ. ಪ್ರಶ್ನೆ ಹೀಗಿದೆ ನೋಡಿ. ದ ವ್ಯಾಲ್ಯೂಸ್ ಆಫ್ ಎ ಬಿ ಸಿ ವಿಚ್ ಮೇಕ್ ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಆರ್ ವೇರ್ ಎಫ್ ಆಫ್ ಎಕ್ಸ್ ಇಸ್ ಸೈನ್ ಆಫ್ ಎ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಫಾರ್ ಎಕ್ಸ್ ಲೆಸ್ ದೆನ್ 0, 0 ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0, ರೂಟ್ ಆಫ್ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಮೈನಸ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ಬಿ ಎಕ್ಸ್ ಟು ದ ಪವರ್ ಆಫ್ 3/2 ವೆನ್ ಎಕ್ಸ್ ಗ್ರೇಟರ್ ದೆನ್ 0 ಅಂತಿದೆ. ನೋಡಿ, ಈ ಪ್ರಶ್ನೆಯನ್ನು ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಒಂದು ವಿಚಾರ ಜ್ಞಾಪಕ ಬರಬೇಕು. ಇದನ್ನು ಕಾನ್ಸಂಟ್ರೇಟ್ ಮಾಡಿ. ರೂಟ್ ಆಫ್ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಮೈನಸ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ಬಿ ಎಕ್ಸ್ ಟು ದ ಪವರ್ ಆಫ್ 3/2 ಅಂತಿದೆ. ಇಲ್ಲಿ ನೋಡಿ, ಬಿ ಏನಾದರೂ 0 ಆದರೆ ಡಿನಾಮಿನೇಟರ್ 0 ಆಯಿತು. ಹೌದಾ? ಅಂದರೆ ಇದು ಇನ್ಫಿನಿಟಿ ಆಯಿತು. ಈವನ್ ಇದೆಲ್ಲ ಕ್ಯಾನ್ಸಲ್ ಆಗಿ ಬಿ ಉಳ್ಕೊಂಡ್ರೂ ಕೂಡ ಬಿ ಬೈ ಬಿ ಅಂತ ಬರುತ್ತಲ್ಲ, ಆವಾಗ 0/0 ಆಗುತ್ತೆ. ದಿಸ್ ಕ್ಲಿಯರ್ಲಿ ಸೇಸ್ ಬಿ ಈಸ್ ನಾಟ್ ಈಕ್ವಲ್ ಟು 0. ಇನ್ನೊಂದು ಹೇಳ್ತೀನಿ ನೋಡಿ, ಬಿ 0 ಆದರೆ ಡಿನಾಮಿನೇಟರ್ 0, ಡಿನಾಮಿನೇಟರ್ 0 ಆದರೆ ದಿಸ್ ಫಂಕ್ಷನ್ ಬಿಕಮ್ಸ್ ಇನ್ಫೈನೈಟ್, ರೈಟ್? ಆದ್ದರಿಂದ ಬಿ ಶುಡ್ ನಾಟ್ ಬಿ ಈಕ್ವಲ್ ಟು 0. ಇದರ್ ಆಪ್ಷನ್ ಸಿ ಈಸ್ ಕರೆಕ್ಟ್ ಆರ್ ಆಪ್ಷನ್ ಬಿ ಈಸ್ ಕರೆಕ್ಟ್. ಮತ್ತು ಎ ಮತ್ತು ಸಿನಲ್ಲಿ ಡಿನಲ್ಲಿ ನಿಮಗೆ ಬಿ ಈಸ್ ಈಕ್ವಲ್ ಟು 0 ಇದೆ. ಆದ್ದರಿಂದ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳೋದು ಬೇಡ. ನೆನಪಿಟ್ಕೋಬೇಕಾಗಿರೋ ಒಂದು ವಿಚಾರ ವಿದ್ಯಾರ್ಥಿಗಳೇ, ಸೈನ್ ಥೀಟಾ ಬೈ ಥೀಟಾ ವೆನ್ ಲಿಮಿಟ್ ಥೀಟಾ ಟೆಂಡ್ಸ್ ಟು 0 ಈಸ್ ಗಿವನ್ ಬೈ 1. ಹೌದಲ್ವಾ? ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನೋದ್ರ ಬದಲು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಕರಿಬೋದಾ? ಇನ್ನೊಂದು ಸತಿ ಹೇಳ್ತೀನಿ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂದರೆ ಸೈನ್ ಎಕ್ಸ್ ಇರುವ ಜಾಗದಲ್ಲಿ ನಾವು ಎಕ್ಸ್ ಅಂತ ಬರಿಬೋದು ವೆನ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0. ಟ್ಯಾನ್ ಎಕ್ಸ್ ಇರುವ ಜಾಗದಲ್ಲಿ ಎಕ್ಸ್ ಅಂತ ಬರಿಬೋದು ವೆನ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಟೆಂಡ್ಸ್ ಟು ಎಕ್ಸ್ ವೆನ್ ಎಕ್ಸ್ ಟೆಂಡ್ಸ್ ಟು 0. ಈ ಮೂರು ನಿಮಗೆ ಗೊತ್ತಿರಲಿ. ಆದರೆ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ವೆನ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಈಸ್ ಫಾಲ್ಸ್ ಬಿಕಾಸ್ ಕಾಸ್ 0 ಈಸ್ ಈಕ್ವಲ್ ಟು 1. ಇದನ್ನು ಉಪಯೋಗಿಸಿ ಈ ಮೊದಲನೇ ಸ್ಟೇಟ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಈ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಎಕ್ಸ್ ಲೆಸ್ ದೆನ್ 0 ನಿಮಗೆ ಇದು ಅರ್ಥ ಆಗಿದೆ ಯಾಕೆ ಎಕ್ಸ್ಟೆಂಡ್ಸ್ ಟು 0 ಬರೀತಾ ಇದ್ದೀನಿ ಅಂತ. ಐ ಆಮ್ ಟಾಕಿಂಗ್ ಅಬೌಟ್ ದ ಕಂಟಿನ್ಯೂಟಿ ಪಾರ್ಟ್. ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಸೈನ್ ಆಫ್ ಎ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಈ ಜಾಗದಲ್ಲಿ ನಾನು ಬರೀ ಎ ಪ್ಲಸ್ 1 ಇಂಟು ಎಕ್ಸ್ ಅಂತ ಬರಿತೀನಿ. ಎ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಅಂತ ಬರಿತೀನಿ, ಅಥವಾ ಎ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಅಂತ ಬರಿತಾ ಇದ್ದೀನಿ ನ್ಯೂಮರೇಟ್ರಲ್ಲಿ. ಡಿನಾಮಿನೇಟ್ರಲ್ಲಿ ಏನು ಬರಿತೀನಿ? ಡಿನಾಮಿನೇಟ್ರಲ್ಲಿ ಎಕ್ಸ್ ಇದೆ, ಅದನ್ನು ಹಾಗೆ ಬರಿತಾ ಇದ್ದೀನಿ ಬಿಕಾಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0. ಈಗ ಇದೆಲ್ಲ ಕ್ಯಾನ್ಸಲ್ ಆಯಿತು. ಹೌದಾ? ಎ ಪ್ಲಸ್ 1 ಪ್ಲಸ್ 1, ಎ ಪ್ಲಸ್ 2 ಈಸ್ ಈಕ್ವಲ್ ಟು ವಾಟ್? ಎ ಪ್ಲಸ್ 2 ಈಸ್ ಈಕ್ವಲ್ ಟು ವಾಟ್? ಸಿ. ಯಾಕೆ ಅಂತ ಹೇಳಿ, ಇಟ್ ಈಸ್ ವಿ ಆರ್ ಟಾಕಿಂಗ್ ಅಬೌಟ್ ಕಂಟಿನ್ಯೂಟಿ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು 0 ವಿ ವಿಲ್ ಗೆಟ್ ಎಫ್ ಆಫ್ 0. ಎಫ್ ಆಫ್ 0 ಈಸ್ ಈಕ್ವಲ್ ಟು ಸಿ. ಎ ಪ್ಲಸ್ 2 ಈಸ್ ಈಕ್ವಲ್ ಟು ಸಿ. ಇಷ್ಟು ಬಂದ ಮೇಲೆ ನಮ್ಮ ಕೆಲಸ ಆಗೋಯ್ತು ಅಂತ ಅರ್ಥ. ಏನಪ್ಪ ಅಂದರೆ, ಆ್ಯಸ್ ಎ ಪ್ಲಸ್ 2 ಈಸ್ ಈಕ್ವಲ್ ಟು ಸಿ, ಮತ್ತೆ ನಾವು ಎ ಸಿ ಕಂಡುಹಿಡಿಯೋದು ಬೇಡ. ನಮಗೆ ಬೇಕಾಗಿರೋ ಉತ್ತರ ಇಲ್ಲ ಆಪ್ಷನ್ ಬಿನಲ್ಲಿರಬೇಕು ಅಥವಾ ಆಪ್ಷನ್ ಸಿನಲ್ಲಿರಬೇಕು. ಎಗೆ 2 ಆ್ಯಡ್ ಮಾಡಿದ್ರೆ ಸಿ ಬರಬೇಕು. ನೋಡಿ, -3/2ಗೆ
2 ಆ್ಯಡ್ ಮಾಡಿದ್ರೆ 1/2 ಬರ್ತಾ ಇದೆಯಾ ನೋಡಿ, 1/2 ಬರ್ತಾ ಇದೆ, ಇದು ಕರೆಕ್ಟು. ಆಪ್ಷನ್ ಬಿ ನೋಡೋಣ. 3/2ಗೆ 2 ಆ್ಯಡ್ ಮಾಡಿದ್ರೆ ಎ ಪ್ಲಸ್ 2, 3/2 ಪ್ಲಸ್ 2, 1/2ಗೆ 2 ಸೇರಿಸಿದ್ರೆ ಎಷ್ಟಾಯಿತು? 3/2 ಆಯಿತು. ಸಿ ಏನಿದೆ ಅಲ್ಲಿ? 1/2 ಇದೆ. ಆದ್ದರಿಂದ ಬಿ ತಪ್ಪು. ಇನ್ನೊಂದು ಸತಿ ಹೇಳ, ಎ ಪ್ಲಸ್ 2 ಇಸ್ ಈಕ್ವಲ್ ಟು ಸಿ ಅಂತ ಬಂದಮೇಲೆ ನಾವೇನು ಮಾಡ್ತೀವಿ? ಎಗೆ ಸಬ್ಸ್ಟಿಟ್ಯೂಟ್ ಮಾಡೋದು -3/2. -3/2 ಪ್ಲಸ್ 2, -3/2 ಅಂದರೆ -1/2ಗೆ 2 ಸೇರಿಸಿದ್ರೆ ಸಿ ಅಂದರೆ ಅರ್ಧ ಬಂತು. ಅರ್ಧ ಸರಿಯಾಗಿದೆ. ಆದ್ದರಿಂದ ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ಎಫ್ ಆಫ್ ಎಕ್ಸ್ ಈಸ್ x-1 ಫಾರ್ x ಲೆಸ್ ದೆನ್ 0, 0.25 ವೆನ್ x ಇಸ್ ಈಕ್ವಲ್ ಟು 0 ಆ್ಯಂಡ್ x² ವೆನ್ x ಇಸ್ ಪಾಸಿಟಿವ್. ದೆನ್ 4 ಆಪ್ಷನ್ ಕೊಟ್ಟಿದ್ದಾರೆ. ಎಫ್ ಆಫ್ 0 ಪ್ಲಸ್ ವ್ಯಾಲ್ಯೂ, ಎಫ್ ಆಫ್ 0 ಮೈನಸ್ ವ್ಯಾಲ್ಯೂ, ಎಫ್ ಆಫ್ ಎಕ್ಸ್ ಇಸ್ ನಾಟ್ ಕಂಟಿನ್ಯೂಸ್ ಅಂತ ಒಂದಿದೆ, ಎಫ್ ಆಫ್ 0 ಮೈನಸ್ ಇಸ್ ಈಕ್ವಲ್ ಟು ಎಫ್ ಆಫ್ 0 ಪ್ಲಸ್ ಅಂತ ಒಂದಿದೆ. ನೋಡಿ ವಿದ್ಯಾರ್ಥಿಗಳೇ, ಎಫ್ ಆಫ್ 0 ಮೈನಸ್ ಅಂದರೆ ಬಹಳ ಸರಳವಾಗಿ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಇನ್ ದಿಸ್. ಎಫ್ ಆಫ್ 0 ಮೈನಸ್ ಏನಾಯಿತು? 0 ಮೈನಸ್ 1 ಆಯಿತು. ವಾಟ್ ಈಸ್ 0 ಮೈನಸ್ 1? ಎಫ್ ಆಫ್ 0 ಮೈನಸ್ ಈಸ್ -1. ಹೌದಾ? ಎಫ್ ಆಫ್ 0 ಮೈನಸ್ ಈಸ್ -1. ಹೌದಾನೆ? ಎಫ್ ಆಫ್ 0 ಮೈನಸ್ ಇಲ್ಲೇನು ಕೊಟ್ಟಿದ್ದಾರೆ? +1 ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಇದು ತಪ್ಪು. ಇನ್ನೊಂದು ಸತಿ ಹೇಳ, ಎಫ್ ಆಫ್ 0 ಮೈನಸ್ ಈಸ್ -1. ಹೇಗೆ ಬಂತು? ವಿ ಜಸ್ಟ್ ಸಬ್ಸ್ಟಿಟ್ಯೂಟೆಡ್ ಎಕ್ಸ್ ಇಸ್ ಈಕ್ವಲ್ ಟು 0 ಇನ್ ದಿಸ್. ಎಫ್ ಆಫ್ 0 ಪ್ಲಸ್ ಏನು? ಇದಲ್ವಾ? ಎಫ್ ಆಫ್ 0 ಪ್ಲಸ್ ಯಾರು ಬೇಕಾದರೂ ಹೇಳ್ಬೋದು. ಏನಪ್ಪ ಎಫ್ ಆಫ್ 0 ಪ್ಲಸ್ಸು? ಎಫ್ ಆಫ್ 0 ಪ್ಲಸ್ ಈಸ್ 0² ದಟ್ ಈಸ್ 0. ಬಟ್ ಇಲ್ಲೇನು ಕೊಟ್ಟಿದ್ದಾರೆ? ಎಫ್ ಆಫ್ 0 ಪ್ಲಸ್ ಈಸ್ 1 ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಅದು ತಪ್ಪು. ಇದೆರಡೂ ತಪ್ಪಾದಮೇಲೆ ಆಪ್ಷನ್ ಡಿ ಕೂಡ ತಪ್ಪು. ಯಾಕೆ ಹೇಳಿ? ಎಫ್ ಆಫ್ 0 ಮೈನಸ್ ಇಸ್ ಈಕ್ವಲ್ ಟು ಎಫ್ ಆಫ್ 0 ಪ್ಲಸ್. ಎಫ್ ಆಫ್ 0 ಮೈನಸ್ ಏನು? -1 ಅಂತ ತಗೊಂಡ್ವಿ. ಎಫ್ ಆಫ್ 0 ಪ್ಲಸ್ ಏನು? 0 ಅಂತ ಪ್ರೂವ್ ಮಾಡಿದ್ವಿ. ಎಫ್ ಆಫ್ 0 ಮೈನಸ್ ಇಸ್ ನಾಟ್ ಈಕ್ವಲ್ ಟು ಎಫ್ ಆಫ್ 0 ಪ್ಲಸ್. ಈಗ 3 ಹೋದ್ಮೇಲೆ ಆಪ್ಷನ್ ಸಿನೇ ಕರೆಕ್ಟ್ ಇರಬೇಕು. ನೀವು ಇದನ್ನು ಗ್ರಾಫಿಕಲ್ ಆಗೂ ಬರಿಬೋದು, ಥಿಯರಿಟಿಕಲ್ ಆಗೂ ಹೇಳ್ಬೋದು. ಎಫ್ ಆಫ್ 0 ಮೈನಸ್ ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ 0 ಪ್ಲಸ್ ಆ್ಯಂಡ್ ದಟ್ ಇಸ್ ನಾಟ್ ಈಕ್ವಲ್ ಟು ಎಫ್ ಆಫ್ 0 ಅಂತ ಆದಮೇಲೆ ಖಂಡಿತವಾಗಿಯೂ ದ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಹೌದಲ್ವಾ? ದಿಸ್ ಇಸ್ ದ ಡೆಫಿನೇಷನ್ ಆಫ್ ಕಂಟಿನ್ಯೂಟಿ. ಅರ್ಥ ಆಗಿದ್ದರೆ ನಾವು ಮುಂದಿನ ಕಾನ್ಸೆಪ್ಟು ಅಥವಾ ಪ್ರಶ್ನೆಗೆ ಹೋಗೋಣ. ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡಿ. ಪ್ರಶ್ನೆ ಹೀಗಿದೆ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು -x² ವೆನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0, 5x - 4 ವೆನ್ 0 to 1, 4x² - 3x ವೆನ್ ಇಟ್ ಲೈಸ್ ಬಿಟ್ವೀನ್ 1 and 2, 3x + 4 ಫಾರ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2, ದೆನ್ ಎಫ್ ಆಫ್ ಎಕ್ಸ್ ಈಸ್ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಆಮೇಲೆ ನೋಡೋಣ. ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0, ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2, ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1, ಆಲ್ ಆಫ್ ದೀಸ್ ಅಂತಿದೆ. ಬಹಳ ಸರಳ ವಿದ್ಯಾರ್ಥಿಗಳು ಇದನ್ನು ಸಾಲ್ವ್ ಮಾಡೋದು. ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0ಗೆ ಏನು ಮಾಡಬೇಕಪ್ಪ? ಎಫ್ ಆಫ್ 0 ಮೈನಸ್ ಶುಡ್ ಬಿ ಈಕ್ವಲ್ ಟು ಎಫ್ ಆಫ್ 0 ಪ್ಲಸ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ 0. ಎಫ್ ಆಫ್ 0 ಮೈನಸ್ಸು ಮತ್ತು ಎಫ್ ಆಫ್ 0 ಇಲ್ಲಿ ಬರುತ್ತೆ. ವಾಟ್ ಈಸ್ ಎಫ್ ಆಫ್ 0 ಮೈನಸ್ ಆ್ಯಂಡ್ ಎಫ್ ಆಫ್ 0? ಎಫ್ ಆಫ್ 0 ಈಸ್ ಈಕ್ವಲ್ ಟು ವಾಟ್? ಏನು ನೋಡಿ, ಎಫ್ ಆಫ್ 0 ಏನಾಗುತ್ತೆ ನೋಡಿ. ಯಾಕೆ ಎಫ್ ಆಫ್ 0 ಬರೀತಾ ಇದ್ದೀನಿ? ಯಾಕೆಂದರೆ ಈಕ್ವಾಲಿಟಿ ಇದೆ. ಎಫ್ ಆಫ್ 0 ಏನಾಯಿತು? 0. ಯಾಕೆಂದರೆ -0². ಹೌದಾ? ಎಫ್ ಆಫ್ 0 ಈಸ್ 0. ಹೌದಲ್ವಾ? ಎಫ್ ಆಫ್ 0 0 ಆಯಿತು. ಎಫ್ ಆಫ್ 0 ಪ್ಲಸ್ ಹೇಳಿ. ಎಫ್ ಆಫ್ 0 ಪ್ಲಸ್ ಏನಾಗುತ್ತೆ ನೋಡಿ? 5 × 0 - 4. ಹೌದಲ್ವಾ? ಎಫ್ ಆಫ್ 0 ಪ್ಲಸ್ ಏನು? -4. ಹೌದಲ್ವಾ? ಎಫ್ ಆಫ್ 0 ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ 0 ಪ್ಲಸ್. ಎಫ್ ಆಫ್ 0 ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ 0 ಪ್ಲಸ್. ಎಫ್ ಆಫ್ 0 ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ 0 ಪ್ಲಸ್. ಆದ್ದರಿಂದ ಇಟ್ ಈಸ್ ನಾಟ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಆಪ್ಷನ್ ಎ ತಪ್ಪು. ಆಪ್ಷನ್ ಎ ತಪ್ಪು ಅಂತ ಅನಿಸಿದ ತಕ್ಷಣ ಇನ್ನೊಂದು ಯಾವುದೋ ತಪ್ಪಾಗಬೇಕು. ಯಾವುದು? ಆಪ್ಷನ್ ಡಿ. ಯಾಕೆ ಹೇಳಿ?
ಯಾಕೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಯಾಕೆ ತಪ್ಪಾಗಬೇಕು ಅಂತ ಹೇಳಿದ್ರೆ ಸಿಂಪಲ್ಲು ಆಲ್ ಆಫ್ ದೀಸ್ ಅಂತಿದೆಯಲ್ಲ ಇವರು ಇಲ್ಲದೆ ಆದಮೇಲೆ ಇದೆರಡು ಬರಲಿ ಬರದೇ ಹೋಗಲಿ ಆಲ್ ಆಫ್ ದೀಸ್ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲ ಬಿ ಕರೆಕ್ಟಾಗಿರಬೇಕು ಅಥವಾ ಸಿ ಕರೆಕ್ಟಾಗಿರಬೇಕು, ಯಾವ್ದಾದ್ರು ಒಂದು ವೆರಿಫೈ ಮಾಡೋಣ. ಯಾಕೆಂದರೆ ಇದು ಅಬ್ಜೆಕ್ಟಿವ್ ಕ್ವಶನ್, ಮಲ್ಟಿಪಲ್ ಆಪ್ಷನ್ಸ್ ಕ್ವಶನ್ಸ್ ಅಲ್ಲ. ಬಿ ನೋಡೋಣ. ಕಂಟಿನ್ಯೂಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಎಫ್ ಆಫ್ 2 ಮೈನಸ್ ನೋಡಿ, ಎಫ್ ಆಫ್ 2 ಮೈನಸ್ ಏನು, ಎಫ್ ಆಫ್ 2 ಮೈನಸ್ಸು 4 ಇಂಟು 2 ಸ್ಕ್ವೇರ್ ಏನು, 4 ಇಂಟು 4 16 ಹೌದು ತಾನೆ. 2 ಸ್ಕ್ವೇರ್ ಅಂದರೆ 4, 16 ಮೈನಸ್ 3 ಇಂಟು 2 ಏನದು, 3 ಇಂಟು 2 ಅಂದರೆ 6, 16 ಮೈನಸ್ 6 ಅಂದರೆ ಏನಪ್ಪ 10 ಹೌದಲ್ವಾ. ಎಫ್ ಆಫ್ 2 ಮೈನಸ್ ಈಸ್ ಈಕ್ವಲ್ ಟು 10. ವಾಟ್ ಈಸ್ ಎಫ್ ಆಫ್ 2 ಪ್ಲಸ್ ಅಂದರೆ 2ಗಿಂತ ಸ್ವಲ್ಪ ಜಾಸ್ತಿ ಇದ್ದಾಗ 3 ಇಂಟು 2 6 ಹೌದಾ, 6 ಪ್ಲಸ್ 4 10. ಎಫ್ ಆಫ್ 2 ಮೈನಸ್ ಈಸ್ ಈಕ್ವಲ್ ಟು ವಾಟ್, ಎಫ್ ಆಫ್ 2 ಪ್ಲಸ್. ಆದ್ದರಿಂದ ಆಪ್ಷನ್ ಬಿ ಕರೆಕ್ಟು. ಆಪ್ಷನ್ ಸಿ ವೆರಿಫೈ ಮಾಡೋ ಅವಶ್ಯಕತೆ ಇಲ್ಲ, ಆದರೂ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಡಿಸ್ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತಿದೆ. ಎಫ್ ಆಫ್ 1 ಮೈನಸ್ ಏನಾಯಿತು ನೋಡಿ, 5 ಇಂಟು 1 ಮೈನಸ್ 4 ದಟ್ ಈಸ್ ಈಕ್ವಲ್ ಟು 5 ಮೈನಸ್ 4 ದಟ್ ಈಸ್ ಈಕ್ವಲ್ ಟು 1. ಎಫ್ ಆಫ್ 1 ಮೈನಸ್ ಈಸ್ 1. ಎಫ್ ಆಫ್ 1 ಪ್ಲಸ್ 4 ಮೈನಸ್ 3 ದಟ್ ಈಸ್ ಆಲ್ಸೋ 1. ಸೊ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 1, ಬಟ್ ಇಟ್ ಈಸ್ ಗಿವನ್ ಆಸ್ ಡಿಸ್ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಆದ್ದರಿಂದ ಆಪ್ಷನ್ ಸಿ ತಪ್ಪು. ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂದರೆ ಈ ಫಂಕ್ಷನ್ ಏನಾಗಿದೆ ಅಂದರೆ ದ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 0, ಬಟ್ ಇಟ್ ಈಸ್ ಕಂಟಿನ್ಯೂಯಸ್ ಅಟ್ ಬೋಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು 2. ಪ್ರಾಬ್ಲಮ್ ಈ ಥರನೂ ಕೇಳ್ಬೋದು. ಕಂಟಿನ್ಯೂಯಸ್ ಅಟ್ 0, 1, 2 ಅಂತ ಒಂದು ಆಪ್ಷನ್ನು, 0 ಆ್ಯಂಡ್ 1 ಅಂತ ಒಂದು ಆಪ್ಷನ್ನು, 0 ಆ್ಯಂಡ್ 2 ಅಂತ ಒಂದು ಆಪ್ಷನ್ನು, 1 ಆ್ಯಂಡ್ 2 ಅಂತ ಒಂದು ಆಪ್ಷನ್, ಆ ಥರನೂ ಮಾಡ್ಬೋದು. ಅಥವಾ ಡಿಸ್ಕಂಟಿನ್ಯೂಟಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಅರ್ಥ ಆಗಿದೆ ಅಲ್ವಾ ವಿದ್ಯಾರ್ಥಿಗಳೇ? ನೋಟ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಮುಂದಿನ ಪ್ರಶ್ನೆ ಬಗ್ಗೆ ಗಮನ ಹರಿಸಿ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ಡಿಫ್ರೆನ್ಷಿಯಬಿಲಿಟಿಗೆ ಸಂಬಂಧಿಸಿರೋದು. ಡಿಫ್ರೆನ್ಷಿಯಬಿಲಿಟಿ ಪ್ರಾಬ್ಲಮ್ಗಳನ್ನು ಯೂಶಲಿ ವಿದ್ಯಾರ್ಥಿಗಳು ಭಯದಿಂದ ನೋಡ್ತಾರೆ. ಯಾಕೆಂತ ಹೇಳಿದ್ರೆ ಡಿಫ್ರೆನ್ಷಿಯಬಿಲಿಟಿ ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಡಿಫ್ರೆನ್ಷಿಯೇಷನ್ಗೆ ಸಂಬಂಧಿಸಿರೋದಾದರೆ ಮಾಡ್ತಾರೆ. ಡಿಫ್ರೆನ್ಷಿಯಬಿಲಿಟಿಗೆ ಸಂಬಂಧಿಸಿರೋ ಪ್ರಾಬ್ಲಮ್ಗಳನ್ನು ಯೋಚನೆ ಮಾಡಿ ಉತ್ತರಿಸೋದು ಜಾಸ್ತಿ ಆಗಿದೆ. ಬಟ್ ನೋಡಿ, ನಿಮಗೇನಾದರೂ ವಿದ್ಯಾರ್ಥಿಗಳೇ ಗ್ರಾಫಿಕಲ್ ಅಪ್ರೋಚ್ ಸರಿಯಾಗಿ ಅರ್ಥ ಆದರೆ ಡಿಫ್ರೆನ್ಷಿಯಬಿಲಿಟಿನ ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಗ್ರಾಫನ್ನು ಬರೀರಿ, ಎಲ್ಲೆಲ್ಲಿ ಶಾರ್ಪ್ ಎಡ್ಜ್ ಇದೆ ಅಲ್ಲಿ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ಪ್ರತಿಯೊಂದು ಫಂಕ್ಷನ್ನು ಡಿಫ್ರೆನ್ಷಿಯಬಲ್ ಆಗಿದ್ದರೆ ಆ ಫಂಕ್ಷನ್ನು ಕಂಟಿನ್ಯೂಯಸ್ ಆಗಿರಲೇಬೇಕು. ಡಿಫ್ರೆನ್ಷಿಯಬಿಲಿಟಿ ಇಂಪ್ಲೈಸ್ ಕಂಟಿನ್ಯೂಟಿ, ಬಟ್ ಕಂಟಿನ್ಯೂಟಿ ಡಸ್ ನಾಟ್ ಇಂಪ್ಲೈ ಡಿಫ್ರೆನ್ಷಿಯಬಿಲಿಟಿ. ಈ ಪ್ರಾಬ್ಲಮನ್ನು ನೋಡೋಣ. ಇದು ಡಿಫ್ರೆನ್ಷಿಯಬಲ್ನ ಕಂಟಿನ್ಯೂಯಸ್ ಅಂತ ನೋಡೋಣ. ಪ್ರಾಬ್ಲಮ್ ಹೀಗಿದೆ ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ವೆನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. mod of 1 minus x if x is greater than 0. ಆಮೇಲೆ 4 ಆಪ್ಷನ್ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಬಂದಿದೆ. ಎಫ್ ಆಫ್ ಎಕ್ಸ್ ಇಸ್ ಡಿಫ್ರೆನ್ಷಿಯಬಲ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಬಂದಿದೆ. ಬೋತ್ ಎ ಆ್ಯಂಡ್ ಬಿ. ಆಪ್ಷನ್ ಡಿ ಈಸ್ ನನ್ ಆಫ್ ದಿ ಎಬೋವ್ ಅಂತಿದೆ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್. ನೋಡಿ, ಗ್ರಾಫ್ ಡ್ರಾ ಮಾಡೋಣ. ಇ ಪವರ್ ಎಕ್ಸ್ ಅಂತಿದೆ. ಇ ಪವರ್ ಎಕ್ಸ್ ಅಂದ್ರೇನು? ಹೌ ಇಸ್ ದ ಗ್ರಾಫ್ ಆಫ್ ಇ ಪವರ್ ಎಕ್ಸ್? ಇಟ್ ಈಸ್ ಲೈಕ್ ದಿಸ್. ದಿಸ್ ಈಸ್ ದ ಗ್ರಾಫ್ ಆಫ್ ಇ ಪವರ್ ಎಕ್ಸ್. ನೀವು ಇದನ್ನು ಶಾಲೆಯಲ್ಲಿ ಕಲ್ತಿರ್ತೀರಿ. ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಂದರೆ ದಿಸ್ ಪಾರ್ಟ್ ಆಫ್ ದಿ ಗ್ರಾಫ್ ಯಾವುದದು? ವೆನ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ದ ಗ್ರಾಫ್ ಆಫ್ ಇ ಪವರ್ ಎಕ್ಸ್ ಈಸ್ ಲೈಕ್ ದಿಸ್. ಆಮೇಲೆ ಏನಿದೆ? mod of 1 minus x. mod of 1 minus x is of the type modulus function where vertex is when x minus 1 is equated to 0 ಏನು ಬರುತ್ತೆ? x is equal to 1. when vertex is at x is equal to 1 ಅಂದರೆ 1, 0ನಲ್ಲಿ ವರ್ಟೆಕ್ಸ್ ಇರ್ತದೆ. ಹೌದಲ್ವಾ? ದಿಸ್ ಈಸ್ ಸಿಮಿಲರ್ ಟು mod x ಬಟ್ ಎಕ್ಸೆಪ್ಟ್ ವರ್ಟೆಕ್ಸ್ ಶಿಫ್ಟೆಡ್ ಟು 1 minus x. ವರ್ಟೆಕ್ಸ್ ಶಿಫ್ಟೆಡ್ ಟು 1, 0. ಇದು 1, 0. ಇಲ್ಲಿ ನಮ್ಮದು ವರ್ಟೆಕ್ಸ್ ಇರುತ್ತೆ. ರೈಟ್ ಸೈಡ್ದು ಗ್ರಾಫು ಹೀಗಿರಲೇಬೇಕು. ಹೌದಾ? ಲೆಫ್ಟ್ ಸೈಡ್ ಗ್ರಾಫು ಹೀಗಿರ್ತದ ಅಥವಾ ಹೀಗೆಲ್ಲೋ ಬರುತ್ತಾ ಅಥವಾ ಹೀಗೆ ಬರುತ್ತಾ ನೋಡೋಣ.
ಈ ಪಾಯಿಂಟಲ್ಲಿ ವೆನ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಝೀರೋ, ಎಕ್ಸ್ ಈಸ್ ಗ್ರೇಟರ್ ದೆನ್ ಝೀರೋ ಅಂದರೆ ವೆನ್ ಎಕ್ಸಾಕ್ಟ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಏನಾಗುತ್ತೆ, ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ವಿಲ್ ಗೆಟ್ 1 ಮೈನಸ್ ಝೀರೋ, ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ವಿಲ್ ಗೆಟ್ ಇಟ್ ಆಸ್ 1. ಹೌದಾ? ಇದು ಕೂಡ 0,1. ಯಾಕೆ ಹೇಳಿ? ವೆನ್ ಎಕ್ಸ್ ಈಸ್ ಝೀರೋ, ದಿಸ್ ಈಸ್ 0,1. ದಿಸ್ ಪಾಯಿಂಟ್ ಈಸ್ 0,1. ಸೊ ದಿಸ್ ಪಾಯಿಂಟ್ ಬಿಲಾಂಗ್ಸ್ ಟು ದಿಸ್ ಗ್ರಾಫ್. ಹೌದಾ? ಇ ಪವರ್ ಎಕ್ಸ್ ಗ್ರಾಫ್. ಇದು ಇ ಪವರ್ ಎಕ್ಸ್ ಗ್ರಾಫ್. ದಿಸ್ ಪಾಯಿಂಟ್ ಬಿಲಾಂಗ್ಸ್ ಟು ದಿಸ್ ಗ್ರಾಫ್ ಆಲ್ಸೋ. ಯಾವುದದು? 1 ಮೈನಸ್ ಎಕ್ಸ್ ಗ್ರಾಫ್ ಆಲ್ಸೋ. ಅಂದರೆ ದಿಸ್ ಪಾಯಿಂಟ್ ಈಸ್ ಕಾಮನ್ ಟು ಬೋತ್ ಇ ಪವರ್ ಎಕ್ಸ್ ಆ್ಯಂಡ್ ಮಾಡ್ ಆಫ್ 1 ಮೈನಸ್ ಎಕ್ಸ್. ಫಂಕ್ಷನ್ ನೋಡಿ, ಫಂಕ್ಷನ್ ಕಂಟಿನ್ಯೂಯಸ್ಸಾ ಅಲ್ವಾ? ನೋಡಿ, ಹೀಗೆ ಬರೆದು ಹೀಗೆ ಬರಿತಾ ಇದ್ದೀನಿ. ದ ಫಂಕ್ಷನ್ ಈಸ್ ಡೆಫಿನೆಟ್ಲಿ ಕಂಟಿನ್ಯೂಯಸ್. ಕಂಟಿನ್ಯೂಟಿ ಅಂತ ಹೇಗೆ ಹೇಳೋದು? ನಾವೇನಾದರೂ ಗ್ರಾಫನ್ನು ಬರೆಯುವಾಗ ಕೈಯನ್ನು ಲಿಫ್ಟ್ ಮಾಡಬೇಕಾದ ಪರಿಸ್ಥಿತಿ ಬಂದರೆ ಆವಾಗ ಫಂಕ್ಷನ್ ಡಿಸ್ಕಂಟಿನ್ಯೂಯಸ್. ಫಾರ್ ಎಕ್ಸಾಂಪಲ್, ಹೀಗೆ ಯಾವುದೋ ಒಂದು ಗ್ರಾಫ್ ಇರುತ್ತೆ, ಹೀಗೆ ಬರೆದು ಹೀಗೆ ಬರೀಬೇಕಂದಾಗ ಇಲ್ಲಿ ಮಧ್ಯ ಡಿಸ್ಕಂಟಿನ್ಯೂಟಿ ಇದೆ. ಯಾಕೆಂದರೆ ನಾನು ಗ್ರಾಫ್ ಕಂಪ್ಲೀಟ್ ಮಾಡುವಾಗ ಕೈ ಎತ್ತಿದ್ದೀನಿ. ಗ್ರಾಫನ್ನು ಬರೆಯುವಾಗ ನಾನು ಕೈ ಎತ್ತುವಂಥ ಪರಿಸ್ಥಿತಿ ಬರಲಿಲ್ಲ ಅಂತ ಹೇಳಿದ್ರೆ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ನೋ ಡೌಟ್ ಅಬೌಟ್ ಇಟ್. ಆಪ್ಷನ್ ಎ ಈಸ್ ಕರೆಕ್ಟ್. ಡಿಫ್ರೆನ್ಷಿಯಬಲ್ ಅಲ್ವಾ? ಡೆಫಿನೆಟ್ಲಿ ಡಿಫ್ರೆನ್ಷಿಯಬಲ್ ಅಲ್ಲ. ಅಫ್ಕೋರ್ಸ್ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸ್ಟೂಡೆಂಟ್ಸ್. ಆಪ್ಷನ್ ಎ ತಪ್ಪಾಗಿಬಿಟ್ರೆ ಬಿ ನೋಡಬೇಕು, ಆಪ್ಷನ್ ಎ ಕರೆಕ್ಟ್ ಆಗಿಬಿಟ್ರೆ ಬಿ ಸಿ ಡಿ ತಪ್ಪು. ಆದರೆ ಇಲ್ಲಿಗೆ ನಾವು ನಮ್ಮ ಕಾನ್ಸೆಪ್ಟ್ಸನ್ನು ನಿಲ್ಲಿಸೋದು ಬೇಡ. ನಾನು ನಿಮಗೆ ಹೇಳ್ಕೊಡ್ಬೇಕಾಗಿರೋದು ಡಿಫ್ರೆನ್ಷಿಯಬಿಲಿಟಿ. ಇಲ್ಲಿ ಶಾರ್ಪ್ ಎಡ್ಜ್ ಇದೆ, ದೇರ್ ಇಸ್ ಎ ಶಾರ್ಪ್ ಎಡ್ಜ್, ಟಿಂಟ್ ಅಂತ ಕರಿತೀವಿ. ಸೊ ಅಲ್ಲಿ ದ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ಯಾಕೆ? ಯೋಚನೆ ಮಾಡಿ. there is a sudden change in the slope of the curve. Wherever there is a sudden change in the slope of the curve, definitely the function is not differentiable. ಇದೊಂದೇ ಪಾಯಿಂಟಾ? ಇಲ್ಲ, ಇಲ್ಲೂ ಕೂಡ ಇದೆ ನೋಡಿ. ಇಲ್ಲೂ ಕೂಡ ಫಂಕ್ಷನ್ ಕಂಟಿನ್ಯೂಯಸ್ಸೇ, ಆದರೆ ಅಟ್ 1,0 ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ಅಟ್ 0,1 ಆಲ್ಸೋ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 0ನಲ್ಲೂ ಫಂಕ್ಷನ್ ನಾಟ್ ಡಿಫ್ರೆನ್ಷಿಯಬಲ್, ಎಕ್ಸ್ ಇಸ್ ಈಕ್ವಲ್ ಟು 1ನಲ್ಲೂ ಫಂಕ್ಷನ್ ನಾಟ್ ಡಿಫ್ರೆನ್ಷಿಯಬಲ್. ಎನಿವೆ ಆಪ್ಷನ್ ಬಿ ತಪ್ಪಂತ ಗೊತ್ತಾಗಿದೆ. ಬೈ ಡಿಫಾಲ್ಟ್ ಆಪ್ಷನ್ ಸಿ ತಪ್ಪು, ಆಪ್ಷನ್ ಡಿ ಕೂಡ ತಪ್ಪು. ಅರ್ಥ ಆಗಿದೆಯಾ? ಯಾಕೆ ಬರೀ ಆಪ್ಷನ್ ಎ ಕರೆಕ್ಟ್ ಅಂತ ಗೊತ್ತಾಗಿದ್ದರೆ ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ನೋಡಿ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಎಕ್ಸ್ ಪ್ಲಸ್ ಎ ಬೈ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಈಸ್ ಗಿವನ್ ಬೈ ಎ ಸಿಂಪಲ್ ಶಾರ್ಟ್ ಫಾರ್ಮುಲಾ ದಟ್ ಈಸ್ ಇ ಪವರ್ ಎ ಮೈನಸ್ ಬಿ. ಇದಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಹೀಗಿದೆ ನೋಡಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಎಕ್ಸ್ ಪ್ಲಸ್ 5 ಬೈ ಎಕ್ಸ್ ಮೈನಸ್ 1 ಪವರ್ ಎಕ್ಸ್ ಈಸ್ ಅಂತಿದೆ. ಬಹಳ ಸಿಂಪಲ್ಲು, ಶಾರ್ಟ್ಕಟ್ ಹೇಳ್ತೀನಿ ನೋಡಿ. ಮೊದಲು ಇ ಬರೀರಿ, ಇಲ್ಲೇನಿದೆ 5 ಇದೆ ಬರೀರಿ, ಮೈನಸ್ ಸೈನ್ ಬರೀರಿ, ಇಲ್ಲೇನಿದೆ -1 ಇದೆ ಬರೀರಿ. ಏನಾಯ್ತಪ್ಪ? ಇ ಪವರ್ 5 ಪ್ಲಸ್ 1. ಇ ಪವರ್ 5 ಪ್ಲಸ್ 1 ಏನು? ಇ ಪವರ್ 6. ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ದಿಸ್. ಗಾಟ್ ಇಟ್? ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್.